ನಮಸ್ಕಾರ ಬಂಧುಗಳೇ, ಜೀವನಯಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎನ್ನುವಂತಹ ಮಾತನ್ನು ನಾವು ಕೇಳಿದ್ದೇವೆ. ಭಜನೆಯೇ ಭಾರತದ ಜೀವ. ಸಾಮಾನ್ಯವಾಗಿ ಭಜನಾ ಮಂದಿರಗಳಲ್ಲಿ, ದೈವಸ್ಥಾನಗಳಲ್ಲಿ ಭಜನಾ ತಂಡಗಳನ್ನು ಕಟ್ಟಿಕೊಂಡು ವಾರಕ್ಕೊಂದೋ ತಿಂಗಳಿಗೊಂದೋ ಭಜನಾ ಸೇವೆಯನ್ನು ನಡೆಸುವುದು, ಅಥವಾ ನಗರ ಭಜನೆ, ಮನೆ ಭಜನೆಯ ಹೆಸರಿನಲ್ಲಿ ಭಜನಾ ತಂಡಗಳು ಹೋಗಿ ಭಜನಾ ಸೇವೆಯನ್ನು ನಡೆಸುವುದನ್ನು ನಾವು ಕಂಡಿರಬಹುದು ಅಥವಾ ಕೇಳಿರಬಹುದು. ಹೆಸರಾಂತ ಹರಿಕಥಾದಾಸರು, ಹಾಗೆ ಪ್ರಸಿದ್ಧ ವಾಗ್ಮಿಗಳು, ಭಾಷಣಗಾರರು, ಹಾಗೆ ಹೈಸ್ಕೂಲ್ ಒಂದರ ನಿವೃತ್ತ ದೈಹಿಕ ಶಿಕ್ಷಕರು ಆದಂತಹ ಶ್ರೀ ರಾಧಾಕೃಷ್ಣ ಅಡ್ಯಂತಾಯರು ಇಲ್ಲಿ ವಿಶೇಷವಾದ ಮನೆ ಭಜನೆಯನ್ನು ನಡೆಸುತ್ತಾ ಬರುತ್ತಾ ಇದ್ದಾರೆ. ಇಲ್ಲಿ ನಿರ್ದಿಷ್ಟವಾದಂತಹ ಭಜನಾ ತಂಡ ಇಲ್ಲ, ಆದರೆ ಅವರ ಗ್ರಾಮದಾದ್ಯಂತ 260ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಭಜನೆಯ ಮೂಲಕ ಇವರು ತಲುಪಿದ್ದಾರೆ. ಭಜನೆಯ ಮೂಲಕ ಆಧ್ಯಾತ್ಮ ವೃದ್ಧಿಯಾಗಬೇಕು, ಆ ಮೂಲಕ ತಾಯಿ ಭಾರತಿ ಜಗಜ್ಜನನಿಯಾಗಬೇಕು ಎನ್ನುವುದೇ ಇವರ ಕನಸು. ಮಾನನೀಯ ರಾಧಾಕೃಷ್ಣ ಅಡ್ಯಂತಾಯರ ಈ ನಡೆ ಎಲ್ಲ ಭಜಕರಿಗೂ ಹಾಗೂ ಸಾಮಾನ್ಯರಿಗೂ ತುಂಬ ಅನುಸರಣೀಯವಾದದ್ದು. ಯಾಕೆಂದರೆ ಇವರು ಮಾಡ್ತಾ ಇರುವಂತಹ ಈ ಸಾಮಾಜಿಕ ಕಾರ್ಯವನ್ನು ಎಲ್ಲೂ ಕೂಡ ಪ್ರಚಾರ ಮಾಡುತ್ತಿಲ್ಲ, ಪ್ರಚಾರವನ್ನು ಬಯಸುತ್ತಿಲ್ಲ. ನಮ್ಮ ಈ ಜೀವನಯಾನ ಯೂಟ್ಯೂಬ್ ಚಾನಲ್ನ ಮೇಲಿನ ಪ್ರೀತಿಯಿಂದ ಅವರು ತನ್ನ ಸಂದರ್ಶನಕ್ಕೆ ಒಪ್ಪಿಕೊಂಡಿದ್ದಾರೆ. ಬನ್ನಿ, ಕಲಿಯುಗದಲ್ಲಿ ಭಜನೆಯ ಮಹತ್ವ ಏನು, ಹಾಗೂ ರಾಧಾಕೃಷ್ಣ ಅಡ್ಯಂತಾಯರು ಮಾಡ್ತಾ ಇರುವಂತಹ ಮನೆ ಭಜನೆ ಯಾವ ರೀತಿಯಾಗಿ ಸಾಗುತ್ತಿದೆ ಎನ್ನುವುದನ್ನು ಅವರ ಮಾತಿನಲ್ಲಿ ಕೇಳೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೀವನಯಾನ ಕಾರ್ಯಕ್ರಮಕ್ಕೆ ನಿಮಗೆ ಹೃದಯಾಂತರಾಳದ ಸ್ವಾಗತ. ನಿಮಗೂ ಸ್ವಾಗತ. ಭಜನೆಯ ವಿಚಾರದ ಬಗ್ಗೆ ಇವತ್ತು ಮಾತನಾಡಬೇಕು ಅಂತ ನಮ್ಮ ಒಂದು ಅಭಿಲಾಷೆ. ಮೊದಲಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಒಂದು ಪ್ರಶ್ನೆ, ಭಜನೆ ಅಂದ್ರೆ ಏನು? ಭಜನೆ ಅಂದ್ರೆ ಪೂಜೆ, ಭಜನೆ ಅಂದ್ರೆ ಪ್ರಾರ್ಥನೆ, ಭಜನೆ ಅಂದ್ರೆ ದೇವರೊಟ್ಟಿಗೆ ಅನುಸಂಧಾನ, ಭಜನೆ ಅಂದ್ರೆ ಯೋಗ, ಭಜನೆ ಅಂದ್ರೆ ಪ್ರಾಣಾಯಾಮ, ಭಜನೆ ಅಂದ್ರೆ ನಮ್ಮನ್ನು ನಾವು ಶುದ್ಧೀಕರಣಗೊಳಿಸುವಂಥದ್ದು, ಭಜನೆಯ ಮೂಲಕ ಸಾಮರಸ್ಯ, ಭಜನೆಯ ಮೂಲಕ ಸಂಘಟನೆ. ಯಾಕೆಂತ ಹೇಳಿದ್ರೆ ಈ ಸೃಷ್ಟಿಗೆ ಕಾರಣನಾಗಿರತಕ್ಕಂಥ ಭಗವಂತನಿದ್ದಾನಲ್ಲ, ಅವನನ್ನ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ನೆನಪು ಮಾಡಿಕೊಳ್ಳುವಂಥದ್ದು ಭಜನೆ. ಯಾಕೆ ಅಂತ ಹೇಳಿದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಪವಿತ್ರವಾದ ಮನುಷ್ಯ ಜನ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮನ್ನು ಯಾವುದೋ ಒಂದು ನಾಯಿಯೋ ಬೆಕ್ಕೋ ಕಾಗೆಯೋ ಮತ್ತೊಂದು ಮಾಡದೆ ಪವಿತ್ರವಾದ ಮನುಷ್ಯ ಜನ್ಮ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ನನಗೆ ಅದು ಬೇಕು ಇದು ಬೇಕು, ನಾವು ಅಂಗಡಿಗೆ ಸಾಮಾನು ತಗೊಂಡು ಹೋಗಿ ತರ್ಲಿಕ್ಕೆ ಬೇಕಾದ್ರೆ ಪಟ್ಟಿ ಮಾಡ್ತೇವಲ್ಲ, ಹಾಗೆ ಪಟ್ಟಿ ಮಾಡ್ತಾರೆ. ನಾನೇನ್ ಹೇಳಿದೆ ಅಂದ್ರೆ, ಪವಿತ್ರವಾದ ಮನುಷ್ಯ ಜನ್ಮವನ್ನು ನಮಗೆ ದೇವರು ಕೊಟ್ಟದ್ದಕ್ಕಾಗಿ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ದೇವರ ನೆನಪು ಮಾಡ್ಬೇಕು. ಕನಿಷ್ಠ ದಿವಸದ 2 ಹೊತ್ತಾದ್ರು, ಬೆಳಗ್ಗೆ ಮತ್ತು ಸಂಜೆ ಹೊತ್ತಾದ್ರು, ಅದು ಸಾಧ್ಯ ಆಗಲಿಲ್ಲ. ಮುಸ್ಸಂಜೆ ಹೊತ್ತು, ಸಾಯಂಕಾಲದ ಹೊತ್ತಾದ್ರು ಮನೆಯಲ್ಲಿದ್ದವರೆಲ್ಲ ಸೇರಿಕೊಂಡು ದೇವರನ್ನು ನೆನಪು ಮಾಡಿಕೊಳ್ಬೇಕು. ಆ ದೇವರನ್ನು ನೆನಪು ಮಾಡಿಕೊಳ್ಳುವ, ದೇವರನ್ನು ಸ್ಮರಣೆ ಮಾಡಿಕೊಳ್ಳುವ, ದೇವರ ಬಗ್ಗೆ ಕೀರ್ತನೆಯನ್ನು ಹೇಳ್ತೇವೋ ಅದು ಭಜನೆ. ಈ ಕಲಿಯುಗದಲ್ಲಿ ಭಜನೆ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಕೆಲವು ದಾಸವಾಣಿಗಳನ್ನೆಲ್ಲ ಕೇಳಿದ್ದೇವೆ. ಈ ಭಜನೆ ಯಾಕೆ ಪ್ರಾಮುಖ್ಯ? ಈಗ ಪೂಜೆಗಳು ಉಂಟು, ತಪಸ್ಸು ಉಂಟು, ಧ್ಯಾನ ಉಂಟು, ಈ ಭಜನೆಯನ್ನೇ ಪ್ರಾಮುಖ್ಯ ಅಂತ ಹೇಳಿದ್ಯಾ? ಈ ಯುಗಗಳಲ್ಲಿ, ಕೃತಯುಗದಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ. ಹೇಳ್ತಾರೆ, ಭಾಗೀರಥಿಯನ್ನ ಇದು ಗಂಗೆಯನ್ನು ಕೆಳಗಿಳಿಸಬೇಕಿದ್ರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ ಅಂತ. ಆಮೇಲೆ ಯಾಗ ಯಜ್ಞಗಳು, ಹೋಮ ಹವನಗಳ ಮೂಲಕ ಬೇರೆ ಬೇರೆ ಕಾಲಗಳಲ್ಲಿ ಭಗವಂತನ ಒಲಿಸಿಕೊಳ್ಳುವಂತ ಅನೇಕ ರೀತಿಗಳಿತ್ತು. ಕಲಿಯುಗದಲ್ಲಿ ತಪಸ್ಸು ಮಾಡುವುದಕ್ಕೂ ಸಾಧ್ಯ ಇಲ್ಲ, ಅಥವಾ ಯಾಗ ಯಜ್ಞ ಮಾಡಬೇಕಿದ್ರೆ ಅಷ್ಟೇ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿರ್ಬೇಕು. ಕಲಿಯುಗದಲ್ಲಿ ಅತ್ಯಂತ ಸುಲಭದ ವಿಧಾನ ಯಾವುದು ಅಂತ ಹೇಳಿದ್ರೆ ಭಕ್ತಿಯ ಭಜನೆ. ದಾಸರು ಹೇಳುತ್ತಾರೆ, ಕಲಿಯುಗದಳು ಹರಿ ನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಸುವ. ಅಂದ್ರೆ ನನ್ನ ಅಜ್ಜನ ತಲಾಂತರದಿಂದ ಏನು ಪಾಪಗಳಿದೆ ಅದೆಲ್ಲ ನಾನು ಮಾಡುವ ಭಗವನ್ನಾಮ ಸಂಕೀರ್ತನೆಯಿಂದ ಪರಿಹಾರ ಆಗ್ತದೆ ಅಂತ. ಇದು ಭಕ್ತಿಯ ಭಜನೆಯ ಒಂದು ವಿಶೇಷತೆ. ಭಜನೆಯ ಮೂಲಕ ಭಗವಂತನ ಉಳಿಸಿಕೊಂಡಂತ ಅನೇಕ ನಿದರ್ಶನಗಳಿದೆ. ಉದಾಹರಣೆಗೆ ನಮ್ಮ ಹತ್ತಿರದ ಉಡುಪಿಯಲ್ಲಿ ಕನಕ ಎನ್ನುವಂತ ಹುಡುಗ ದೇವರ ದರ್ಶನಕ್ಕಾಗಿ ಬರ್ತಾನೆ. ನೀನು ಕೀಳು ಜಾತಿಯವ ಎನ್ನುವಂತಹ ಭ್ರಮೆಯಿಂದ, ನಾನು ಅದನ್ನ ಹಾಗೆ ಹೇಳುದು, ಭ್ರಮೆಯಿಂದ ಅವನನ್ನು ಹೊಡೆದು ಬಡ್ದು ಹಾಕ್ತಾರೆ.
ಅವ ಸ್ವಲ್ಪ ಹೊತ್ತಿನಲ್ಲಿ ಎದ್ದು ಆ ಕಡೆ ಹೋಗಿ ಪಶ್ಚಿಮ ಭಾಗಕ್ಕೆ ಹೋಗಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಅಂತ ಹಾಡ್ತಾನೆ. ಕೃಷ್ಣನ ಮುಂದೆ ತುಂಬಾ ಭಕ್ತರಿರ್ತಾರೆ. ಆದ್ರೆ ಕೃಷ್ಣನಿಗಾಗ್ತದೆ ಈ ಎಲ್ಲ ಭಕ್ತರಿಗಿಂತ ಶ್ರೇಷ್ಠ ಆದಂತಹ ಪರಮ ಪವಿತ್ರ ಭಕ್ತ ಯಾರು ಅಂತ ಹೇಳಿದ್ರೆ ಅಲ್ಲಿ ಅಳ್ತಾ ಇದ್ದಾನಲ್ಲ, ಕೂಗ್ತಾ ಇದ್ದಾನ, ನನ್ನ ಕರೀತಾ ಇದ್ದಾನಲ್ಲ ಅಂತೇಳಿ ಕೃಷ್ಣ ಪೂರ್ವಾಭಿಮುಖವಾಗಿದ್ದಂತಹ ಕೃಷ್ಣ ಪಶ್ಚಿಮಕ್ಕೆ ಮುಖ ಮಾಡಿದ್ರು. ಇವತ್ತಿಗೂ ಕನಕನ ಕಿಂಡಿ ಅದಕ್ಕೆ ನಿದರ್ಶನ. ಇಂಥ ಅನೇಕ ನಿದರ್ಶನಗಳಿದೆ. ಪಂಡರಾಪುರದಲ್ಲಿ ಚೋಖಾ ಮೇಳ ಎನ್ನುವಂತ ಒಬ್ಬ ಯಾರು ಸಮಾಜದಲ್ಲಿ ಅವನ್ನ ಅಸ್ಪೃಶ್ಯ ಅಂತ ದೂರ ಇಟ್ಟಿದ್ದಾರ, ಅವನನ್ನ ಪಂಡರಾಪುರದ ದೇವರು ಕರೆಸಿಕೊಂಡು ಬಾ, ಮಧ್ಯರಾತ್ರಿ ಹೊತ್ತು ಬಾ ಅಂತ ಕರೆದಾಗ ಬಾಗಿಲವರೆಗೆ ಓಡಿಕೊಂಡು ಹೋಗ್ತಾನೆ. ಒಳಗೆ ನುಗ್ಲಿಕ್ಕೆ ಧೈರ್ಯ ಇಲ್ಲ. ಬರಲಿಯಾ ಭಗವಂತ ನಿನ್ನ ಚರಣೋಲೆಯನ್ನು ಮುಟ್ಟಲಿಯಾ ಅಂತ ಕೇಳ್ತಾನೆ. ಆಗ ದೇವರು ಮತ್ತೆ ಕರೀತಾರೆ, ನೀನು ನಿಜವಾದ ಭಕ್ತ, ನೀನು ಬಾ ಬಲ ಭಕ್ತಾಗ್ರಣಿ, ಈ ಭಾಗ್ಯವಂತೆ ನರಮಾನಿ ಅಂತೇಳಿ ಒಳಗೆ ಹೋಗ್ತಾನೆ. ದೇವರ ಪಾದಕ್ಕೆ ತಲೆ ಇಡ್ತಾನೆ. ದೇವರು ಅಪ್ಪಿಕೊಳ್ತಾರೆ. ಇವತ್ತಿಗೂ ಪಂಡರಾಪುರದಲ್ಲಿ ಚೋಖಾಮೇಳನ ಸಮಾಧಿ ಇದೆ. ಇಂತಹ ನೂರಾರು ನಿದರ್ಶನಗಳಿದೆ. ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯರಾದ ನಾವೆಲ್ಲರೂ ಒಂದು, ನಮ್ಮೆಲ್ಲರಲ್ಲಿ ಇರತಕ್ಕಂತ ಆತ್ಮ ಒಬ್ಬನೇ ಪರಮಾತ್ಮನ ಅಂಶ, ನಾವೆಲ್ಲ ಏಕಾತ್ಮರು. ಆದರೆ ಅಜ್ಞಾನದಿಂದ ನಾನು ಮೇಲು ಅವ ಕೀಳು, ನಾನು ತಿಳಿದವ ಅವ ತಿಳಿಯದವ, ನಾನು ಶ್ರೀಮಂತ ಅವ ಬಡವ, ನಾನು ಜ್ಞಾನಿ ಅವ ಅಜ್ಞಾನಿ, ಈ ರೀತಿ ನಮ್ಮ ಅಜ್ಞಾನದಿಂದ ನಾವು ಕೋಟೆಗಳನ್ನು ಕಟ್ಟಿಕೊಂಡಿದ್ದೇವೆ. ಈಗ ಅನೇಕ ವರ್ಷ ತಾಯಿ ಭಾರತೀಯ ಸೇವೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಿದವರು ನೀವು. ಈಗ ಕೆಲವು ಸಮಯಗಳಿಂದ ಬೇರೆಲ್ಲ ಜವಾಬ್ದಾರಿಗಳ ಹೊರತಾಗಿ ನೀವು ಭಜನೆಯ ಮೂಲಕ ಸಮಾಜವನ್ನು ಒಗ್ಗೂಡಿಸುವಂತಹ ಒಂದು ಕಾಯಕಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ ಕೇಳಿದೆ. ಹೇಗೆ ನಡೀತಾ ಇದೆ ನಿಮ್ಮ ಸೇವೆ? ಅಂದ್ರೆ ನಾನು ಸಮಾಜದಲ್ಲಿ ಅನೇಕ ವ್ಯಕ್ತಿಗಳನ್ನು ನೋಡಿದೆ. ಬೇರೆ ಬೇರೆ ಸಂಘಟನೆಗಳಲ್ಲಿ, ಬೇರೆ ಬೇರೆ ಪಕ್ಷಗಳಲ್ಲಿ ವಿವಿಧ ವಿವಿಧ ಜವಾಬ್ದಾರಿಗಳನ್ನು ಹೊತ್ತು 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಕೆಲಸ ಮಾಡಿದವರಿದ್ದಾರೆ. ಯಾವಾಗ ಅವರು ತಮ್ಮ ಜವಾಬ್ದಾರಿಯಿಂದ ನಿವೃತ್ತರಾದ ಮೇಲೆ ಅವರ 10-20 ವರ್ಷದ ಏನು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ರು ಅದಕ್ಕೂ ಅವರ ಮುಂದಿನ ಬದುಕಿಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಅನೇಕರನ್ನ ನಾನು ನೋಡಿದೆ. ನನಗನಿಸಿತು, ಆದ್ರೆ ಯಾವುದೋ ಒಂದು ರೀತಿಯ ನಾಟಕೀಯವಾಗಿ ಮಾತ್ರ ನಾವು ಆ ಕೆಲಸ ಮಾಡುವುದಾ ಅಥವಾ ಮಾಡಿದ್ದ ಅಂತ ನನ್ನ ಮುಂದೆ ಪ್ರಶ್ನೆ ಬಂತು. ಹಾಗೆ ನಾನು ಹಿಂದೂ ಜಾಗರಣ ವೇದಿಕೆಯ ಜವಾಬ್ದಾರಿಗಳನ್ನೆಲ್ಲ ಸಾಕು ಇನ್ನು ಅಂತ ಬಿಟ್ಟ ಮೇಲೆ ನನಗನ್ನಿಸಿತು, ನಾನು ಒಂದು ವಿಚಾರದ ಆಧಾರದಲ್ಲಿ ಒಂದು ಸ್ವಲ್ಪ ಸಮಯ ಏನೋ ಕೆಲಸ ಮಾಡಿದ್ದೇನೆ. ಎಷ್ಟು ಮಾಡಿದ್ದೇನೆ ದೇವರಿಗೆ ಗೊತ್ತು. ಇನ್ನು ಮುಂದಿನ ನನ್ನ ಬದುಕಿನಲ್ಲಿ ನನಗೆ ರಾಷ್ಟ್ರ ಮಟ್ಟದಲ್ಲಿಯೋ ರಾಜ್ಯ ಮಟ್ಟದಲ್ಲಿಯೋ ಜಿಲ್ಲಾ ಮಟ್ಟದಲ್ಲಿಯೋ ತಾಲೂಕು ಮಟ್ಟದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರು ಸೀಮಿತ ವಲಯದಲ್ಲಿ ಸಾಮಾಜಿಕ ಚಟುವಟಿಕೆ ಏನಾದ್ರು ಮಾಡಬೇಕು ಅಂತ ನನಗೆ ಅನಿಸಿತು. ಋಣಗಳಲ್ಲಿ 3 ಋಣ ಹೇಳ್ತಾರೆ. ಒಂದು ದೇವಋಣ, ಒಂದು ಪಿತೃಋಣ, ಒಂದು ಸಮಾಜ ಋಣ ಅಂತ. ದೇವರು ನಾನು ಈಗಾಗಲೇ ಉಲ್ಲೇಖ ಮಾಡಿದೆ, ಪವಿತ್ರ ಜನ್ಮ ಕೊಟ್ಟದ್ದಕ್ಕಾಗಿ ದೇವರನ್ನು ನಾವು ದೇವರಿಗೆ ಪೂರಕವಾಗಿ ಬದುಕಬೇಕು ನಾವು. ಎರಡನೇದು ಮಾತಾ ಪಿತೃಗಳಿಗೆ ನಮಗೆ ಜನ್ಮ ಕೊಟ್ಟು ನಮ್ಮನ್ನು ಸಾಕಿ ಬೆಳೆಸಿದ್ದಕ್ಕಾಗಿ ಅವರಿಗೆ ನಾವು ಕೃತಜ್ಞರಾಗಿರ್ಬೇಕು, ಅವರಿಗೆ ಮೆಚ್ಚುವಾಗಿ ಬದುಕಬೇಕು. ಮೂರನೇದು ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿಯೂ, ಪ್ರತಿಯೊಂದು ಬದುಕಿನ ಸಾಧನೆಯಲ್ಲಿಯೂ ಸಮಾಜದ ಋಣ ಇದೆ. ನಾವು ಅದನ್ನು ಮರೆತಿದ್ದೇವೆ ಅನೇಕರು. ಸಮಾಜದ ಋಣ ಇಲ್ಲದೆ ನನಗೆ ಬದುಕಿಲ್ಲ. ಆದ ಕಾರಣ ಆ ಸಮಾಜಕ್ಕೆ ನಾನು ಏನಾದ್ರೂ ಸ್ವಲ್ಪ ಕೊಡುಗೆ ಕೊಡಬೇಕು. ನನ್ನ ಜೀವಿತಾವಧಿಯವರೆಗೆ ನನಗೆ ಸಾಧ್ಯ ಆಗುವವರೆಗೆ, ಭಗವಂತ ಅನುಗ್ರಹ ಮಾಡುವವರೆಗೆ, ನನಗೆ ಅವಕಾಶ ಕೊಡುವವರೆಗೆ ಸಮಾಜದ ಏನಾದ್ರೂ ಸಣ್ಣ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಸುಮಾರು 1 ವರ್ಷ ಕಾಲ ಇದು ಯೋಚನೆಯಲ್ಲಿ ಉಳಿಯಿತು. 1 ವರ್ಷಗಳ ನಂತರ ನಾನು ಯೋಚನೆ ಮಾಡಿದೆ, ಇದು ಯೋಚನೆಯಲ್ಲೇ ಹೋಗಿಬಿಡ್ತದೆ, ಕಾರ್ಯರೂಪಕ್ಕೆ ಬರುವುದಿಲ್ಲ ಅಂತೇಳಿ 2024 ಮೇ 10ನೇ ತಾರೀಕು ಅಕ್ಷಯ ತದಿಗೆಯ ದಿವಸ ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಿದೆ. ಹೇಗೆ, ಯಾವ ರೀತಿ? ಒಂದು ಭಜನೆ ಪ್ರಾರಂಭ ಮಾಡುದು ಅಂತ ಆಯ್ತು. ಈಗಾಗಲೇ ಹೇಳಿದೆ ಭಜನೆಯ ವೈಶಿಷ್ಟ್ಯತೆಯನ್ನು, ಭಜನೆಯ ಶ್ರೇಷ್ಠತೆಯನ್ನು ನಾನು ಬಾಲ್ಯದಲ್ಲಿ ಅರಿತವ. ನಾನು ಬಾಲ್ಯದಿಂದಲೇ ನಾನು ಮನೆಯಲ್ಲಿ ಭಜನೆ ಹೇಳ್ತಾ ಇದ್ದವ. ಈಗಲೂ ಹಾಗೆ 2 ಹೊತ್ತು, ಬೆಳಗ್ಗೆ ಹೊತ್ತು ಮತ್ತು ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತಿನಲ್ಲಿ ಭಜನೆ ಮಾಡ್ತಾ ಇದ್ದೇನೆ. ಹಾಗೆ ಆ ಭಜನೆಯನ್ನು ಶುರು ಮಾಡುವ ಅಂತ ಅನಿಸಿತು ನನಗೆ. ಪ್ರಾರಂಭದಲ್ಲಿ ವಾರದಲ್ಲಿ 1 ದಿವಸ ಮಾಡಿದ್ದೇವೆ, ಶುಕ್ರವಾರ ದಿವಸ. ಇದು ಸಾಮಾನ್ಯವಾಗಿ ತೊಂದರೆ ನಿರಾತಂಕವಾಗಿ ಹೋಯಿತು. ಫೆಬ್ರವರಿಯ ನಂತರ ಅಂದ್ರೆ 2020 ಫೆಬ್ರವರಿ ನಂತರ ವಾರದಲ್ಲಿ 2 ದಿವಸ ಮಾಡಿದ್ರೆ ಹೇಗೆ ಅಂತ. ನಿಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿದ ಭಜನೆ ಮತ್ತೆ ಹೇಗೆ ಮುಂದುವರಿಸಿದೆ? ನಮ್ಮ ಮನೆಯಲ್ಲಿ 1 ದಿವಸ ಮಾಡಿದೆವು, ಮುಂದಿನ ವಾರ ಇನ್ನೊಂದು ದಿವಸ ಮನೆಯಲ್ಲಿ ಮಾಡಿದೆವು. ನಿಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ನಾವು ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ, ಬಾಳತೆಲ ಗ್ರಾಮವನ್ನು. ಬಾಳತೆಲ ಗ್ರಾಮದಲ್ಲಿ ಸುಮಾರು 1,000 ಹಿಂದೂಗಳ ಮನೆ ಇದೆ. ಆ ಎಲ್ಲ ಮನೆಗಳಲ್ಲಿ ಭಜನೆ ಹೇಳಬೇಕು. ಯಾಕಂದ್ರೆ ಭಜನೆ ಅನ್ನುವಂಥದ್ದು ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗ ಇಲ್ಲಿಂದೆಲ್ಲ ಮನೆಗಳಲ್ಲಿ ಭಜನೆ ಇತ್ತು. ಸಾಯಂಕಾಲದ ಹೊತ್ತು ತಾಳದ ಧ್ವನಿ ಕೇಳ್ತಾ ಇತ್ತು, ಭಜನೆ ಕೇಳ್ತಾ ಇತ್ತು ಎಲ್ಲ ಮನೆಗಳಲ್ಲಿಯೂ. ಇವತ್ತು ಮಾಯವಾಗಿದೆ. ಪ್ರಾರಂಭದಲ್ಲಿ ಟಿವಿಯ ಪ್ರಭಾವದಿಂದ ಒಂದು ಅರ್ಧ ಕಡಿಮೆ ಆಯ್ತು, ಆಮೇಲೆ ಮೊಬೈಲ್ ಬಂತು. ನಮ್ಮನ್ನು ಪೂರ್ತಿ ಭಜನೆಯನ್ನೇ ಮರೆಯುವ ಹಾಗೆ ಮಾಡುವಂತ ಪ್ರಭಾವ ಅದರ ಮೂಲಕ ಆಯ್ತು.
ಆದ ಕಾರಣ ನನಗೆ ಅನಿಸಿತು ಮತ್ತೆ ಆ ಮನೆಗಳಲ್ಲಿ ಒಳ್ಳೆಯ ಸಂಗತಿ ಮತ್ತೆ ಜಾಗೃತ ಆಗಬೇಕು. ಅದಕ್ಕಾಗಿ ಒಂದೊಂದೇ ಮನೆಯನ್ನು ನಮ್ಮ ಆತ್ಮೀಯರನ್ನು ಫೋನ್ ಮಾಡಿ ಕೇಳುದು, ಹೀಗೆ ಭಜನೆ ಪ್ರಾರಂಭ ಮಾಡಿದ್ದೇನೆ, ಮನೆಯಲ್ಲಿ ಮಾಡಬಹುದಾ? ಒಪ್ಪಿಕೊಟ್ರು. ಹಾಗೆ ನಾವು ಅದೇ 2025 ಫೆಬ್ರವರಿವರೆಗೆ ವಾರದಲ್ಲಿ 1 ದಿವಸ ಮಾಡಿದೆವು. ಫೆಬ್ರವರಿಯಿಂದ ವಾರದಲ್ಲಿ 2 ದಿವಸ ಮಾಡಿದೆವು. ಮಾರ್ಚ್ ಏಪ್ರಿಲ್ಗೆ ಆಗುವ ವಾರದಲ್ಲಿ 3 ದಿವಸ ಮಾಡಿದೆವು. ಮೇ ತಿಂಗಳಲ್ಲಿ ನಿಶ್ಚಯ ಮಾಡಿದೆ, ಮೊದಲು ನಿಶ್ಚಯ ಮಾಡಿದ್ದೆ ಪೂರ್ತಿ 1 ತಿಂಗಳು ಮಾಡಬೇಕು ಅಂತ, 31 ದಿವಸ. 2025 ಮೇ 1ರಿಂದ 31 ದಿವಸವರೆಗೆ ಮಾಡಿದೆವು. ಪೂರ್ತಿ ಮಾಡಿದೆವು. ಅದನ್ನು ಮತ್ತೆ ಮಳೆಗಾಲದಲ್ಲಿ ಮುಂದುವರಿಸಲಿಕ್ಕೆ ಆಗ್ತದೋ ಇಲ್ವೋ ಅನ್ನೋ ಸಂದೇಹ ಇತ್ತು. ಆದ್ರೂ ಮುಂದುವರಿಸುವಂತ ಯೋಚನೆ ಮಾಡಿದೆವು. 100ಕ್ಕೆ 100 ಆಗದಿದ್ರು ಜೂನ್ ಜುಲೈ ಆಗಸ್ಟ್ 3 ತಿಂಗಳಲ್ಲಿ ಸಾಮಾನ್ಯವಾಗಿ ಒಂದು 60-65 ಮನೆಗಳಲ್ಲಿ ಭಜನೆ ಆಯ್ತು. ಈಗ ನೀವು ಯೋಚನೆ ಮಾಡುವಾಗ ಇದು ನಿಮ್ಮಿಬ್ಬರ ಯೋಚನೆ, ಈ ನಿಮ್ಮ ಒಬ್ಬರ ಯೋಚನೆ ಹಲವರ ಯೋಚನೆ ಹೇಗೆ ಮಾರ್ಪಟ್ಟಿತ್ತು ಅಂತ, ಹೇಗೆ ನೀವು ಜನಸಂಪರ್ಕವನ್ನು ಮಾಡಿದ್ರಿ? ಅಂದ್ರೆ ನಮ್ಮ ಈ ಸಾಮಾಜಿಕ ಚಟುವಟಿಕೆಯಲ್ಲಿ ಸ್ವಲ್ಪ ಇದ್ದದರಿಂದಾಗಿ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದಕ್ಕೆ ಮೂಲ ಪ್ರೇರಣೆಯೇ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಮ್ಮಲ್ಲಿ ಇಲ್ಲಿ ಬಿತ್ತಿದ್ದದು ರಾಷ್ಟ್ರಭಕ್ತಿಯನ್ನು ಮತ್ತು ಸಾಮಾಜಿಕ ಚಿಂತನೆಯನ್ನು ಬಿತ್ತಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಘದ ಕಾರ್ಯಕರ್ತರು ಮತ್ತೆ ನಾವು ಸಾಮಾಜಿಕ ಚಟುವಟಿಕೆಯಲ್ಲಿ ಅಥವಾ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಿದ್ರೆ ಅನೇಕ ಕಾರ್ಯಕರ್ತರ ಸಂಪರ್ಕ ಇದೆ. ಮತ್ತೆ ನಾನು ಇಲ್ಲಿ ಶ್ರೀರಾಮ ಪ್ರೌಢಶಾಲೆಯಲ್ಲಿ ನನಗೆ ಇನ್ನೊಂದು ಶಕ್ತಿ ಕೊಟ್ಟಿರುವಂತದ್ದು, ನನಗೆ ಅನ್ನ ಕೊಟ್ಟಿರುವಂತದ್ದು ಮತ್ತು ಜ್ಞಾನ ಕೊಟ್ಟಿರುವಂತದ್ದು ಮತ್ತೆ ಶಕ್ತಿ ಕೊಟ್ಟಿರುವಂತದ್ದು ಶ್ರೀರಾಮ ಪ್ರೌಢಶಾಲೆ ಕಲ್ಲಡ್ಕ. ಶ್ರೀರಾಮ ವಿದ್ಯಾಕೇಂದ್ರದ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು. ಆದ ಕಾರಣ ಬಾಳ್ತಿಲ ಗ್ರಾಮದಲ್ಲಿ ಎಲ್ಲಿ ಹೋದ್ರು ನನ್ನ ವಿದ್ಯಾರ್ಥಿಗಳಿದ್ದಾರೆ. ಆದ ಕಾರಣ ಈ ಎಲ್ಲ ಕಾರಣಗಳಿಂದಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನನಗೆ ಸಮಸ್ಯೆ ಆಗಲಿಲ್ಲ. ಎಲ್ಲಾ ಮನೆಗಳಲ್ಲಿಯೂ ವಿದ್ಯಾರ್ಥಿಗಳಿದ್ರು, ಅಥವಾ ಅಲ್ಲಿ ಸಂಘದ ಕಾರ್ಯಕರ್ತರಿದ್ರು, ಅಥವಾ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಿದ್ರು, ಅಥವಾ ಉಳಿದ ಸಂಘಟನೆಗಳ ಕಾರ್ಯಕರ್ತರಿದ್ರು. ಈಗ ನೀವು ಹಿಂದೆ ಮನೆ ಸಂಪರ್ಕಗಳನ್ನು ಮಾಡುವುದಿದ್ರೆ ಒಂದು ಬೇರೆ ಬೇರೆ ಕಾರ್ಯಗಳಿಗೆ, ಹಿಂದೂ ಜಾಗರಣ ವೇದಿಕೆ ಅಥವಾ ಸಂಘದ ಕಾರ್ಯಕ್ರಮಗಳಿಗೆ ಕರೆಯುವುದಕ್ಕೆ ಈ ರೀತಿಯಾಗಿ ಹೋದದ್ದಿರ್ಬೋದು. ಈಗ ಭಜನೆಗೆ ನೀವು ಹೋಗುವಾಗ ಜನಗಳ ರೆಸ್ಪಾನ್ಸ್ ಹೇಗಿತ್ತು? ಕೇಳುವಾಗ, ಫೋನ್ ಮಾಡಿ ಕೇಳುವಾಗ ಕೆಲವರು ಸ್ವಲ್ಪ ತಡವರಿಸಿದ್ದುಂಟು, ಬೇಕೋ ಬೇಡ ಎನ್ನುವ ರೀತಿಯಲ್ಲಿ. ಎಲ್ಲೆಲ್ಲಿ ಭಜನೆಗಳಾಗಿದೆ ನನ್ನ ಲೆಕ್ಕದಲ್ಲಿ 98% ಮನೆಗಳಲ್ಲಿ ಅಲ್ಲಿಗೆ ಹೋದಾಗ ಅವರ ಆದರಾತಿಥ್ಯ, ಅದರೊಟ್ಟಿಗೆ ಅವರು ಭಜನೆ ಮುಗಿದ ಮೇಲೆ ಅವರಲ್ಲಿದ್ದಂತ ಒಂದು ಸಂತೃಪ್ತ ಭಾವನೆ, ಅದು ನನಗೇ ಆಶ್ಚರ್ಯ ಆಗುವ ರೀತಿಯಲ್ಲಿ ಅದು ಪ್ರಕಟ ಆಗಿದೆ. ಈಗ ಮನೆಗಳಿಗೆ ಹೋದಾಗ ಭಜನೆ ನೀವು ಮಾಡುವಲ್ಲಿಯವರೆಗೆ ಮತ್ತು ಭಜನೆ ಆದ ನಂತರ ಆ ಮನೆಯಲ್ಲಿ ಆದ ಬದಲಾವಣೆಗಳನ್ನು ಏನಾದ್ರು ಗಮನಿಸ್ತೀರಾ? ಅದೇ ಭಜನೆ ಆಗುವವರೆಗೆ ಅವರು ಕುಳಿತುಕೊಳ್ಬೇಕು, ಇವರು ಮಾತ್ರ ಭಜನೆ ಮಾಡಿ ಹೋಗುದು ಎನ್ನುವ ರೀತಿ ಇದ್ದದ್ದು. ನಾವು ಕೂತ್ಕೊಳ್ಳಿ ನೀವು ಕೂಡ ಒಟ್ಟಿಗೆ ಅಂತ ಹೇಳಿದಾಗ ನಮ್ಮೊಟ್ಟಿಗೆ ಭಜನೆ ಹೇಳುವಂತದವರು. ಮತ್ತೆ ಹೊರಡುವಾಗ ಹೇಳ್ತಾ ಇದ್ದೇವೆ ನಾವು, ಅಥವಾ ಅಲ್ಲಿ ಪ್ರಸಾದ ಕೊಡುವುದಂತ ಉಂಟು, ಆಗ ಹೇಳ್ತಾ ಇದ್ದೇವೆ ಇದು ಇವತ್ತಿಗೆ ಸೀಮಿತ ಆಗಬಾರದು, ಇನ್ನು ಯಾವಾಗ ಬರ್ತೀರಿ ಅಂತ ನಮ್ಮಲ್ಲಿ ಕೇಳಬಾರದು. ಇದು ನಿತ್ಯ ನಿರಂತರವಾಗಿ ಮನೆಯಲ್ಲಿ ನಡಿಬೇಕು. ತಾಳ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ಹಾಡು ಗೊತ್ತಿಲ್ಲ, ಬರೀ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿ ಒಂದು 10 ನಿಮಿಷ ಮನೆಯವರೆಲ್ಲ ಇದ್ದುಕೊಂಡು ಓಂ ನಮ ಶಿವಾಯ ಹೇಳಿ, ಅಥವಾ ಓಂ ನಾರಾಯಣಾಯ ನಮಃ ಹೇಳಿ, ಹೀಗೆ ಒಟ್ಟು ದೇವರ ನಾಮ ಸಂಕೀರ್ತನೆ ಮನೆಯಲ್ಲಿ ಆಗಲಿ. ನವವಿಧ ಭಕ್ತಿಗಳಲ್ಲಿ 2ನೇದು ಕೀರ್ತನೆ ಅಂದ್ರೆ ಭಜನೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಪ್ರಾರಂಭದ್ದು ಶ್ರವಣ, ದೇವರ ನಾಮವನ್ನು ಕೇಳು ನೀನು. 2ನೇದು ಕೀರ್ತನ, ಭಜನೆ ಎನ್ನುವಂಥದ್ದು ಕೀರ್ತನೆ. ಆದ ಕಾರಣ ಅದಕ್ಕೆ ಹೇಳ್ತಾರೆ ರಾಗ ಬೇಕು, ತಾಳ ಬೇಕು ಅಂತ ಹೇಳ್ತಾರೆ. ಅದು 2 ರೀತಿಯಲ್ಲಿದೆ. ತಾಳ ಬೇಕು, ತಕ್ಕ ಮೇಳ ಬೇಕು. ಎಲ್ಲಿ? ಭಜನೆಯಲ್ಲಿಯೂ ಬೇಕು, ಬದುಕಿನಲ್ಲಿಯೂ ಬೇಕು, ಮನೆಯಲ್ಲಿಯೂ ಬೇಕು. ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನು ಹರಿತಾಳನು. ತಾಳ, ತಬಲ, ಹಾರ್ಮೋನಿಯಂ ಮತ್ತೊಂದು ಇನ್ನೊಂದು ಎಲ್ಲ ಇದೆ, ಗೌಜಿ ಇದೆ. ಅಲ್ಲಿ ಪ್ರೇಮ ಭಕ್ತಿ ಇಲ್ಲ ಅಂತ ಆದ್ರೆ ಅದನ್ನು ಭಗವಂತ ಸ್ವೀಕಾರ ಮಾಡುವುದಿಲ್ಲ ಅಂತ. ಅದರ ಅರ್ಥ ತಾಳ ಬೇಕು, ಮೇಳ ಬೇಕು, ಅದಕ್ಕಿಂತ ಹೆಚ್ಚಾಗಿ ಭಕ್ತಿ ಬೇಕು. ಈಗ ಭಜನೆಯನ್ನು ಕಾಣುವಾಗ ನಾನು ಹಲವು ಭಜಕರಲ್ಲಿ ಈ ಪ್ರಶ್ನೆಯನ್ನು ಎತ್ತುವುದಿದೆ, ನಮ್ಮ ಮನಸ್ಸಿನಲ್ಲಿ ಇದು ತುಂಬಾ ಕಾಡುವುದಿದೆ. ಭಜನೆ ಎಲ್ಲಿಯೋ ಒಂದು ಕಡೆಗೆ ಆಡಂಬರದತ್ತ ಬಾಳ್ತಾ ಇದೆಯೋ? ಅಂದ್ರೆ ನೀವು ಹೇಳಿದ ಹಾಗೆ ತಬಲಾ, ಹಾರ್ಮೋನಿಯಂ, ಮ್ಯೂಸಿಕ್ ಗಳು ಇಲ್ಲದಿದ್ರೆ ಭಜನೆ ಇಲ್ಲ, ಮೈಕ್ ಸೆಟ್ ಒಳ್ಳೆಯ ರೀತಿಯಲ್ಲಿ ಇಲ್ಲ ಇದ್ರೆ ನಾವು ಭಜನೆ ಹೇಳುವುದಿಲ್ಲ ಅಂತ ಹೇಳುವಂತ ವ್ಯವಸ್ಥೆಗೆ ಒಂದು ಕಡೆ ಎಲ್ಲಿಯೂ ವಾಲ್ತಾ ಇದೆಯಾ ಭಜನೆ ಅಂತ? ಭಕ್ತಿ ಪ್ರಧಾನವಾಗಿ ಭಜನೆ ಇಲ್ಲವೋ? ಭಕ್ತಿ ಪ್ರಧಾನವಾಗಿ ಭಜನೆ ಇಲ್ಲ ಎನ್ನುವಂತ ಹೇಳಿಕೆ ಅಥವಾ ಮಾತನ್ನು ನಾನು ಹೇಳಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಭಜನೆ ಹಾಡುವವರಲ್ಲಿ ಇರುವುದು, ಈ ಭಕ್ತಿ ಎನ್ನುವಂಥದ್ದು ಉಂಟಲ್ಲ, ನೋಡುವವರಿಗಿಂತಲೂ ಹಾಡುವವರಲ್ಲಿ, ಹೇಳುವವರಲ್ಲಿ ಇರುವಂತದ್ದು. ಹಾಗೆ ಇಂಥವ ಹೇಳುವಂತಹ ಭಜನೆಯಲ್ಲಿ ಭಕ್ತಿ ಇಲ್ಲ, ಇಂಥ ಹೇಳುವ ಭಜನೆಯಲ್ಲಿ ಭಕ್ತಿ ಇಲ್ಲ
ಅಂತ ಅದನ್ನು ಇತ್ಯರ್ಥ ಮಾಡುವುದಕ್ಕೆ ನೋಡುವವನಿಗೆ ಸಾಧ್ಯ ಆಗುವುದಿಲ್ಲ. ಆದ್ರೆ ನನ್ನ ಮನಸ್ಸಿನಲ್ಲಿ ಏನಿತ್ತಂದ್ರೆ ಅನೇಕ ಉದ್ಯಮಗಳು ಅಂತ ಕಂಡಿದ್ದೇವೆ ನಾವು. ಹಾಗೆ ಭಜನೆ ಎನ್ನುವಂಥದ್ದು ಕೂಡ ಒಂದು ಉದ್ಯಮ ಆಗಬಾರ್ದು ಎನ್ನುವಂಥದ್ದು ನನ್ನ ಒಂದು ಪರಿಕಲ್ಪನೆ. ಅದಕ್ಕಾಗಿ ನಾನೇನ್ ಮಾಡಿದೆ ಅಂದ್ರೆ ಭಜನಾ ತಂಡಗಳು ಬರ್ತಾ ಇದ್ದೆ. ನನಗೊಂದು 33 ಭಜನಾ ತಂಡಗಳ ಸಂಪರ್ಕ ಉಂಟು ಈಗ. ಆ 33 ಭಜನಾ ತಂಡಗಳು ಪೂರ್ಣ ಸಹಕಾರ ಕೊಟ್ಟದ್ದರಿಂದ ಕಳೆದ 1.5 ವರ್ಷಗಳಲ್ಲಿ ಇವತ್ತಿಗೆ 230ನೇ ಭಜನೆ ಇವತ್ತು ಭಜನೆ ಇದೆ. ನಿನ್ನೆಗೆ 229 ಆಗಿದೆ. ಆ ಎಲ್ಲ ತಂಡಗಳ ಸಹಕಾರ, ಎಲ್ಲ ಮನೆಗಳ ಸಹಕಾರ, ನಾನು ನೆಪ ಮಾತ್ರದಲ್ಲಿ ಆ 2 ಕಡೆಯ ಸಹಕಾರ ಇದ್ದು ಭಗವಂತನ ಅನುಗ್ರಹ ಇದ್ದದರಿಂದ, ಗುರು ಹಿರಿಯರ ಆಶೀರ್ವಾದ ಇದ್ದದರಿಂದ ಇದನ್ನು ಒಂದು ಅಭಿಯಾನವಾಗಿ ನಮೋ ಭಾರತ ಭಜನಾ ಅಭಿಯಾನ ಅಂತ ಇದಕ್ಕೆ ಹೆಸರಿಟ್ಟಿದ್ದೇವೆ ನಾವು. ಅಂದ್ರೆ ಅದು ಸಾಧ್ಯ ಆಗಿರುವುದಕ್ಕೆ ಒಬ್ಬ ಕಾರಣ ಅಲ್ಲ ಅಂತ. ಭಜನೆ ಉದ್ಯಮ ಆಗಬಾರದು ಎನ್ನುವ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ, ಇಷ್ಟು ತಂಡಗಳ ಸಂಪರ್ಕ ಇದೆ. ಒಂದು ತಂಡ ಎಲ್ಲಿಂದ ಅಂತ ಹೇಳಿದ್ರೆ ಅರಳದಿಂದ ಸುಮಾರು 25 ಕಿಲೋಮೀಟರ್ ಇಲ್ಲಿಗೆ. ಇನ್ನು ಕಾವೇಶ್ವರ ಹತ್ತಿರೆಯಿಂದ ನಾಗಶ್ರೀ ಭಜನಾ ತಂಡ. ಆ ತಂಡಗಳು ಇಲ್ಲಿ 7 ಗಂಟೆಗೆ ಮುಟ್ಟಬೇಕಿದ್ರೆ ಅವರು ಅಲ್ಲಿಂದ 6 ಗಂಟೆ ಹೊರಡಬೇಕು. ಪುನಃ ವಾಪಸ್ ಮುಟ್ಟುದವರು 10 ಗಂಟೆಗೆ. 6 ಗಂಟೆಯಿಂದ 10 ಗಂಟೆ 4 ಗಂಟೆ ಅವರ ಸಮಯ ಕೊಡ್ಬೇಕು. ಅಲ್ಲಿಂದ ಅವರೇ ಸ್ವಂತ ಸ್ವಂತ ವಾಹನದಲ್ಲಿ ಇಲ್ಲದ್ರೆ ವಾಹನ ಮಾಡಿಕೊಂಡು ಬಾಡಿ ಕೊಟ್ಟು ತಗೊಂಡು ಬರ್ಬೇಕು. ಅವರಿಗೆ ತಬಲಾ ಹಾರ್ಮೋನಿಯಂ ಬೇಕು ಅಂತ ಇದ್ರೆ ಅದನ್ನ ಹಿಡ್ಕೊಂಡು ಬರ್ಬೇಕು. ತಬಲಾ ಹಾರ್ಮೋನಿಯಂನವರಿಗೆ ಒಂದಷ್ಟು ಸಂಭಾವನೆ ಕೊಡುವಂತ ಅನಿವಾರ್ಯತೆ ಇದೆ. ಇಷ್ಟೆಲ್ಲ ಇದ್ರು ಏನೇನೂ ಅಪೇಕ್ಷೆ ಮಾಡದೆ, ಮನೆಯವರು ಕೊಟ್ಟರು ಅದನ್ನು ತಗೊಳ್ಳದೆ, ಕವರ್ ಇಟ್ಟರು ಕವರನ್ನು ಬಿಟ್ಟು ಪ್ರಸಾದ ತಗೊಂಡಂತ ವ್ಯವಸ್ಥೆ ನಿದರ್ಶನಗಳಿದೆ. ಆದ ಕಾರಣ ಭಜನೆ ಉದ್ಯಮ ಆಗಬಾರದು ಎನ್ನುವಂತ ನನ್ನ ಪರಿಕಲ್ಪನೆ ನನಗಿಂತ ಹೆಚ್ಚು ಆ ಭಜನಾ ತಂಡಗಳಲ್ಲಿ ಇದೆ ಅನ್ನೋದು ನನಗೆ ತುಂಬಾ ಸಂತೋಷ ಸಂಗತಿ. ನೀವು ಒಟ್ಟಿಗೆ ಎಷ್ಟು ಭಜನಾ ತಂಡವನ್ನು ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ? 33 ಭಜನಾ ತಂಡಗಳು. ಹೌದು, ಬಂದವರೇ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ. ಈಗ ಒಂದಷ್ಟು ಸಮಯದಲ್ಲಿ ಹತ್ತಿರದವರಿಗೆ ಹೆಚ್ಚು ಆದ್ಯತೆ ಕೊಡುದು, ದೂರದವರಿಗೆ ನಾನು ಹೇಳಿದೆಲ್ಲ ಇಷ್ಟು ಸಮಯ ಕೊಡ್ಬೇಕು ಅವರು, ಅಷ್ಟು ದೂರದಿಂದ ಬರ್ಬೇಕು ಅವರು. ಅದಕ್ಕಾಗಿ ಆದಷ್ಟು ಹತ್ತಿರದವರು, ಅನಿವಾರ್ಯವಾದ್ರೆ ದೂರದವರನ್ನು ಕರೆಯುವಂತ ಪ್ರಸಂಗ ಇದೆ. ಹೋದ ಮನೆಗಳಲ್ಲಿ ಭಜನೆ ನೀವು ಮಾಡಿದ ನಂತರ ಅವರು ಮತ್ತೆ ಭಜನೆಯನ್ನು ಮುಂದುವರಿಸ್ತೇವೆ ಅಂತ ಹೇಳುವ ಅಪ್ಡೇಟ್ ಏನಾದ್ರು ನಿಮಗೆ ಕೊಡ್ತಾರೆ? ಹೇಗೆ ಹಾಗೆ ಅದನ್ನು ಕೇಳುವಂತ ಅಥವಾ ಅದನ್ನು ಯೋಜನೆ ಆಗ್ಲಿಲ್ಲ ನನ್ನಿಂದ, ನನ್ನ ಕಡೆಯಿಂದ ಅದು ಲೋಪ ಆಗಿರ್ಲಿಕ್ಕೂ ಸಹ ಗೊತ್ತಿಲ್ಲ ನನಗೆ. ಅದನ್ನು ಬೆನ್ನು ಹಿಡಿಯುವಂತ ಪ್ರಯತ್ನಗಳಾಗಿಲ್ಲ. ಆದ್ರೆ ಒಂದಷ್ಟು ಮನೆಗಳಲ್ಲಿ ಆಗ್ತಾ ಇದೆ ಅನ್ನೋಂಥ ವಿಶ್ವಾಸ. ಎಲ್ಲ ಮನೆಗಳಲ್ಲಿ ಆಗ್ತದೆ ಅನ್ನುವಂಥದ್ದಲ್ಲ, ಒಂದಷ್ಟು ಮನೆಗಳಲ್ಲಿ ಆಗ್ತಾ ಇದೆ. ಕೆಲವು ಮನೆಗಳಲ್ಲಿ ನಾವು ಹೋಗುವಾಗ್ಲೇ ಅವರು ನಿತ್ಯ ಭಜನೆ ಹೇಳುವಂತ ಪ್ರಸಂಗವೂ ಇತ್ತು. ಇನ್ನೊಂದು ಮುಖ್ಯವಾಗಿ ಕೇಳಬೇಕು, ನೀವು ಮತ್ತೊಂದು ಉಲ್ಲೇಖ ಮಾಡಿದ್ರಲ್ಲ, ನಿಮ್ಮ ವಿಚಾರ ಸಂಕುಚಿತ ಆಯ್ತು ಅಂತ ಕೇಳಿದ್ರಿ. ಹಿಂದೆಯಿಂದ ಹಲವಷ್ಟು ವರ್ಷಗಳ ಕಾಲ ಉತ್ತಮ ವಾಗ್ಮಿಯಾಗಿ ಭಾಷಣಗಾರರಾಗಿ ಬೆಳೆದವರು. ಆಗಿನ ನಿಮ್ಮ ಪರಿಕಲ್ಪನೆ ಅಖಂಡ ಭಾರತ ಸಮಾಜದ ಪರಿಕಲ್ಪನೆ, ಭಾರತ ಹಿಂದೂ ರಾಷ್ಟ್ರವಾಗಿ ಬೆಳಗಬೇಕು, ಜಗಜ್ಜನನಿಯಾಗಿ ತಾಯಿ ಭಾರತ ಇರಬೇಕು, ಈ ರೀತಿಯ ಪರಿಕಲ್ಪನೆ. ಈಗ ಭಜನೆ ವ್ಯಕ್ತಿ ಬೆಳೆಯಬೇಕು, ಹಾಗಾದ್ರೆ ಭಾವನೆ ಸಂಕುಚಿತ ಆಯ್ತಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗಿರುವಂತಹ ಉದ್ದೇಶವೇ ಡಾಕ್ಟರ್ ಜಿಯವರದ್ದು ಏನಂದ್ರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ. ವ್ಯಕ್ತಿ ಎನ್ನುವಂತ ಬಿಂದುವಿನಿಂದ ರಾಷ್ಟ್ರ ಎನ್ನುವಂತ ಸಿಂಧುವಿನವರೆಗೆ, ಅಂದ್ರೆ ವ್ಯಕ್ತಿಗಳು ಪರಿಪೂರ್ಣರಾದಾಗ, ವ್ಯಕ್ತಿತ್ವ ನಿರ್ಮಾಣ ಆದಾಗ, ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಪರಿಪೂರ್ಣನಾದಾಗ ರಾಷ್ಟ್ರ ನಿರ್ಮಾಣ ಆಗ್ತದೆ. ಇದು ಡಾಕ್ಟರ್ ಜಿಯವರ ಕಲ್ಪನೆ. ಈ ಭಜನೆಯಲ್ಲಿ ಅದೇ ಕಲ್ಪನೆಯನ್ನು ನಾನು ಮುಂದಿಟ್ಟುಕೊಂಡೆ. ನನಗೆ ಪ್ರೇರಣೆ ಡಾಕ್ಟರ್ ಜಿಯವರೇ, ಸಂಘವೇ. ಏನಂತ ಹೇಳಿದ್ರೆ, ಭಜನೆ ಮಾಡಬೇಕಿದ್ರೆ ನಾವು ದೇವರ ಫೋಟೋ ಇಡ್ತೇವೆ ಸಾಮಾನ್ಯ. ನನ್ನ ಮನಸ್ಸಿನಲ್ಲಿ ಕಂಡಿತ್ತು, ನಾನು ಮನೆಯಲ್ಲಿ ಅನೇಕ ದೇವತೆಗಳು ಇದ್ದು ಮಧ್ಯದಲ್ಲಿ ಭಾರತ ಮಾತೆ, ಆ ಫೋಟೋ ಇಟ್ಕೊಂಡು ನಾನು ಆರಾಧನೆ ಮಾಡುವ ಈ ಪರಿಕಲ್ಪನೆಯನ್ನು, ಅದು ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ ಅಂತ ನನ್ನದು. ಏನಂದ್ರೆ ಅವರು 1897ರಲ್ಲಿ ಏನು ಚಿಕಾಗೋ ಅಲ್ಲಿ ಭಾಷಣ ಬಂದ ಮೇಲೆ ದೇಶ ಎಲ್ಲ ಸುತ್ತಾಡಿದ್ರು. ಒಂದು ಮಾತು ಹೇಳಿದ್ರು, ನಿಮ್ಮ ಮನೆಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿರುವಂತಹ ಮೂರ್ತಿಗಳನ್ನು ಸ್ವಲ್ಪ ಬದಿಗಿಡಿ, ಆ ಎಲ್ಲ ಮೂರ್ತಿಗಳ, ಆ ಎಲ್ಲ ದೇವಾನುದೇವತೆಗಳ ಮಹಾತಾಯಿ ಭಾರತ ಮಾತೆ ಅರ್ಚನೆ ಮಾಡಿ ಅಂತ ಹೇಳಿದ್ರು. ಹೌದು, ಅದನ್ನು 6 ಲಕ್ಷ ಮಂದಿ ಸ್ವೀಕಾರ ಮಾಡಿದ್ರು. 1897ರಿಂದ 1947ರ ಮಧ್ಯೆ 50 ವರ್ಷಗಳಲ್ಲಿ 6 ಲಕ್ಷ ಮಂದಿ ಒಂದೇ ಮಾತ್ರ ತಾಯಿ ನನಗೆ ನಮಸ್ಕಾರ ಮಾಡ್ತೇನೆ ಅಂತ, ಭಾರತ ಮಾತೆಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ 6 ಲಕ್ಷ ಮಂದಿ ತಮ್ಮ ಪ್ರಾಣ ಪುಷ್ಪಗಳನ್ನು ಭಾರತ ಮಾತೆಗೆ ಸಮರ್ಪಣೆ ಮಾಡಿದ್ರು. ಡಾಕ್ಟರ್ ಜಿಯವರ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣದ ಇದು ಪರಿಕಲ್ಪನೆ
ವಿವೇಕಾನಂದರ ಆ ಒಂದು ಕರೆ ಅದೆರಡು ಅಲ್ಲಿ ಸಮ್ಮಿಲಿತ ಆಯ್ತು ಅಂತ. ದೇಶ ನಮ್ಗೆ ಎಲ್ಲವನ್ನು ಕೊಟ್ಟಿದೆ. ಇಲ್ಲಿನ ನೀರು, ಇಲ್ಲಿನ ಗಾಳಿ, ಇಲ್ಲಿ ಆಹಾರ, ಇಲ್ಲಿಯ ಪ್ರಕೃತಿ, ಅದರ ಆಧಾರದಲ್ಲಿ ಬದುಕು. ಅದಕ್ಕಾಗಿ ದೇಶವನ್ನು ಮತ್ತು ದೇವರನ್ನು ನೆನಪು ಮಾಡಿಕೊಂಡು ದೇಶಕ್ಕೆ ಮತ್ತು ದೇವರಿಗೆ ಅಪಚಾರ ಆಗದ ರೀತಿಯಲ್ಲಿ ನನ್ನ ಬದುಕು ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಬೇಕು ನಾವು. ಆದ ಕಾರಣ ಅಲ್ಲಿ ಏನು ನೀವು ಒಂದು ಪ್ರಶ್ನೆ ಮಾಡಿದ್ರಿ, ವಿಶಾಲತೆಯಿಂದ ಸಂಕುಚತೆ ಕಡೆ ಹೋಗಿ, ಖಂಡಿತ ಇಲ್ಲ. ಅದೆರಡು ಒಂದು ಹೇಳಿದೆ, ಸಿಂಧು ಮತ್ತು ಬಿಂದು. ಹೌದು ಹೌದು. ಆ ಪರಿಕಲ್ಪನೆಯಲ್ಲಿ ಈ ಭಜನಾ ಅಭಿಯಾನ ಮುಂದುವರಿತಾ ಇದೆ. ಈಗ ನೀವು ಭಜನಾ ತಂಡ ಕಟ್ಟಿಕೊಂಡು ಹೋಗುವಾಗ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರೂ ನಮ್ಮವರು, ನಾವೆಲ್ಲ ಒಂದು ಹಿಂದೂ ಅಂತ ಹೇಳುವ ಕಲ್ಪನೆಯಲ್ಲಿ ಹೋಗುವುದು. ಆದ್ರೆ ಆ ಮನೆಯ ವ್ಯಕ್ತಿಗಳು ಅದೇ ರೀತಿ ಸ್ವೀಕರಿಸ್ತಾರ, ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ತಾರ? ಬಹುಪಾಲು ನನ್ನ ಅನುಭವದಲ್ಲಿ 1.5 ವರ್ಷದಲ್ಲಿ ಆ ರೀತಿ ಸ್ವೀಕರಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಲ್ಲಿಯ ಅವರ ವರ್ತನೆಗಳು, ಅವರ ಆತಿಥ್ಯ ಇದೆಲ್ಲವನ್ನು. ಇತ್ತೀಚೆಗೆ ಸ್ವಲ್ಪ ಕಹಿ ಘಟನೆ ನನ್ನ ಮನಸ್ಸಿನಲ್ಲಿ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಭಾಗದಲ್ಲಿ ಅಲ್ಲಿ 2 ಮುಖಗಳನ್ನು ನಾನು ಕಂಡೆ. ಒಂದು ನಮ್ಮ ಈ ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ಜಾತಿಗಳಿದೆ. ಒಂದು ಆ ಬೇರೆ ಬೇರೆ ಒಂದು ಜಾತಿಯ ಒಂದು ಮನೆಯಲ್ಲಿ ಭಾರಿ ಸಂತೋಷದ, ನಮ್ಗೆ ಅತ್ಯಂತ ತೃಪ್ತಿ ಕೊಡತಕ್ಕಂತಹ ಆತಿಥ್ಯ ಸಿಕ್ಕಿದೆ. ನಮಗೆ ಎಲ್ಲಾ ಮನೆಗಳಲ್ಲಿ ಸಿಕ್ಕಿದೆ. ಆ ಎಲ್ಲಾ ಮನೆಗಳಲ್ಲಿ ಆ ಮನೆಯಲ್ಲಿ ಅತ್ಯಂತ ವಿಶೇಷವಾದಂತಹ ಆತಿಥ್ಯ ಸಿಕ್ಕಿದೆ. ಅದೇ ಊರಿನಲ್ಲಿ ಅದೇ ಜಾತಿಯ ಕೆಲವರು ಮತ್ತು ಬೇರೆ ಕೆಲವರು ಯಾರು ಅವರು ಬರ್ತಾರೆ ಎನ್ನುವ ಕಾರಣಕ್ಕೆ, ನಾನು ಅದನ್ನು ಕೂಡ ಯಾರು ಏನಂತ ಉಲ್ಲೇಖ ಮಾಡಲಿಲ್ಲ, ಅವರು ಬರ್ತಾರೆ ಎನ್ನುವ ಕಾರಣಕ್ಕೆ ಭಜನೆಯನ್ನು ತಪ್ಪಿಸಿದಂತ ನಿದರ್ಶನಗಳಿದೆ. ಒಪ್ಪಿದವರು 1-2 ದಿವಸ ಬಿಟ್ಟು, ಇಲ್ಲ ನಮಗೆ ಸೂತಿಗೆ ಉಂಟು, ನಮಗೆ ಬೇರೆ ಬೇರೆ ಪೂಜೆ ಉಂಟು, ಮತ್ತೊಂದುಂಟು, ಮದುವೆ ಉಂಟು ಅಂತೇಳಿ ತಪ್ಪಿಸಂತದ್ದು ಇದೆ. ನನಗೊಮ್ಮೆ ಅನ್ನಿಸಿದ್ದು, 21ನೇ ಶತಮಾನ ಅಂತ ಹೇಳ್ತೇವೆ, ವೈಜ್ಞಾನಿಕ ಯುಗ ಅಂತ ಹೇಳ್ತೇವೆ. ಈ ಕಾಲಘಟ್ಟದಲ್ಲಿಯೂ ಇನ್ನೂ ನಾವು ಅನಾಚಾರ, ನನ್ನ ದೃಷ್ಟಿಯಲ್ಲಿ ನಾನು ಇದನ್ನು ಯಾಕೆ ಹೇಳುದು ಅಂತ ಹೇಳಿದ್ರೆ, ನಾನು ಘಟನೆಯಲ್ಲಿ ಉಲ್ಲೇಖ ಮಾಡಲೇಬೇಕು. ನಾನು ಕಾಸರಗೋಡಿನ ಬೆಂಗಪದು ಎನ್ನುವಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದವ. ಅದು ಕೇರಳದ ಭಾಗ. ಅಲ್ಲಿ ನಮ್ಮ ತಂದೆಯವರು ಕಟ್ಟಿಸಿದಂತ ಒಂದು ಶಾಲೆ ಇತ್ತು, ಶ್ರೀ ಗಿರಿಜಾಂಬ ಪ್ರಾಥಮಿಕ ಶಾಲೆ ಅಂತ ಹೇಳಿ. ಅಲ್ಲಿ ಸಾಮಾನ್ಯ 9-10ನೇ ವಯಸ್ಸಿನಲ್ಲಿ ನಾನು ಪ್ರಾಥಮಿಕ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆ ಕಲಿತಾ ಇರಬೇಕಿದ್ರೆ ಅಲ್ಲಿ ನಮಗೆ ಸಜ್ಜಿಗೆ ಕೊಡ್ತಾ ಇದ್ರು. ಇಲ್ಲಿ ಈಗ 20-25 ವರ್ಷದಲ್ಲಿ ಅನ್ನದಾಸೋಹ ಪ್ರಾರಂಭ ಆಯ್ತು ಕೇರಳದಲ್ಲಿ. ಆವಾಗ್ಲೇ ಇತ್ತು, ಉಪ್ಪಳಿಗೆ ಎಲೆಯಲ್ಲಿ ಸಜ್ಜಿಗೆ ಕೊಡುವುದು. ನಾವು ತಿಂದು ಉಳಿದ ಬಿಸಾಡ್ತೇವೆ. ಕೆಲವರು ಬಿಸಾಡುವ ಅಭ್ಯಾಸ ಉಂಟಲ್ಲ, ಬಿಸಾಡಿದಲ್ಲಿ ಒಂದು 4 ನಾಯಿಗಳು, ಒಂದು 4 ಕೊರಗರು ಅಂದ್ರೆ ಗಿರಿಜನರು, ಅವರಲ್ಲಿ ದೊಣ್ಣೆ, ಆ ಬೆತ್ತದಿಂದ ದೊಣ್ಣೆಯಿಂದ ನಾಯಿಗಳನ್ನು ಓಡಿಸಿ ಅಲ್ಲಿ ಬಿಸಾಡಿದ್ದನ್ನೆಲ್ಲ ಒಟ್ಟು ಮಾಡಿ ಒಂದು ಮರದ ಬುಡದಲ್ಲಿ ಕುಳಿತು ಅವರು ತಿನ್ನೋದು. ಆ ದೃಶ್ಯ ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ತಾ ಇದೆ. ಆ ಪ್ರಾಯದಲ್ಲಿ ನನಗೆ ಅನ್ನಿಸಿತು ನಾವು ಮನುಷ್ಯರು ಅಂತ. ನಿಜ, ಆ ಪ್ರಾಯದಲ್ಲಿ ನನಗೆ. ಆಮೇಲೆ ಪ್ರೌಢಶಾಲೆಗೆ ಹೋಗ್ಬೇಕಿದ್ರೆ ಒಂದು 2-3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಸ್ಸಿನಲ್ಲಿ ಹೋಗಿ ಪರ್ಲಕ್ಕೆ ಹೋಗ್ಬೇಕು ನಾವು. ಆಗ ಒಂದು 50-52 ವರ್ಷದ ಒಬ್ಳು ತಾಯಿ ರವಿಕೆ ಹಾಕ್ತಾ ಇರ್ಲಿಲ್ಲ, ಒಂದು ಶರಗನ್ನು ಹೀಗೆ ಹಾಕೊಂಡು ಬರ್ತಾ ಇದ್ರು. ಮನೆಯಲ್ಲಿ ಬಂದು ಅಮ್ಮನಲ್ಲಿ ಕೇಳಿದಾಗ ಅವರು ಅಕ್ಲೇನು ಪಾಡೇರಿ ಬಿಡುಪಿದ್ದೀರಿ, ಅವರನ್ನು ಹಾಕ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತು. ಆ ಕಾಲಘಟ್ಟದಲ್ಲಿ ಏನಂದ್ರೆ, ನಾನು ಅದನ್ನ ಇಲ್ಲಿ ಉಲ್ಲೇಖ ಮಾಡ್ಬೇಕೋ ಬೇಡ ಅಂತ ಗೊತ್ತಾಗ್ತಾ ಇಲ್ಲ. ಯುವತಿಯರು ಅವರು ಹಾಕುವ ಹಾಗಿಲ್ಲ, ಆದ ಕಾರಣ ಅವರು ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ. ಒಂದು ವಯಸ್ಸು ಮೀರಿದ ಮೇಲೆ ಅವ್ರ ಮನೆಗೆ ಹೊರಗೆ ಬರ್ತಾರೆ, ರವಿಕೆ ಹಾಕುವ ವ್ಯವಸ್ಥೆ ಇಲ್ಲ. ಒಂದು ಆ ಘಟನೆ. 3ನೇದು, ನನ್ನ ಮನೆಯಲ್ಲಿ ನಾನೊಂದು 15 ಬಾರಿ ಶಬರಿಮಲೆಗೆ ಹೋದವ ದೇವರ ಅನುಗ್ರಹದಿಂದ. 1-2 ಬಾರಿ ನಮ್ಮ ಸದಾನಂದ ಪೆರ್ಲರೊಟ್ಟಿಗೆ ಅಲ್ಲಿ ವೀಕ್ಷಕ ವಿವರಣೆಗಾಗಿ ಕೊಡುವ ಅವಕಾಶ, ರೇಡಿಯೋ ಕಾರ್ಯಕ್ರಮ. ಒಬ್ರಿಗೂ ಕೊರಗ ಅವ್ರು ಮಾಲೆ ಹಾಕಿ ಮನೆ ಬಂದ್ರು. ನಾನು ಹೊಳೆ ಕಳ್ಕೊಂಡು ಹೋಗಿ ಕೃಷಿಯಲ್ಲಿ ಕೂತ್ಕೊಳಿಸಿ ಒಂದು ಎಳನೀರು ಕೊಂಡೋಗಿ ಕೊಟ್ಟೆ ಅವ್ರಿಗೆ ನಾನು. ಅದಾದ್ಮೇಲೆ ಅವರು ಹೊರಗೆ ಬಂದವರು ಹೋದ್ರು. ಅಷ್ಟು ಹೊತ್ತಿಗೆ ನಮ್ಮ ಮನೆಯವರು ಹಿರಿಯರು, ನಮ್ಮ ತಂದೆ ತಾಯಿ ಬಂದ್ರು. ಅವ್ರು ಸ್ವಲ್ಪ ಕಿರಿಕಿರಿ ಮಾತಾಡಿದ್ರು. ಆ ಕಾಲಘಟ್ಟ ಒಂದು 10-50 ವ್ಯವಸ್ಥೆ. ಆಗ ನನಗೆ ಅನ್ನಿಸಿತು, ಅವ್ರು ಏನೋ ಸ್ವಲ್ಪ ತಿಳುವಳಿಕೆಯ ಕೊರತೆ, ಅಜ್ಞಾನದಿಂದ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಆಗಬಾರ್ದು, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಶಬರಿಮಲೆಗೆ ಕಾಣಿಕೆ ಹಾಕಿದವ. ಆದ್ರೆ ಈ 3 ಘಟನೆಗಳು ಇವತ್ತಿಗೂ ನನ್ನ ಕಣ್ಣ ಮುಂದೆ ಇದೆ. ಅಲ್ಲ, ಈಗ ನಿಮ್ಮ ಮನೆ ನಮ್ಮ ಮನೆ ಅಂತಲ್ಲ, ಎಲ್ಲಾ ಮನೆಗಳಲ್ಲಿಯೂ ಆ ರೀತಿಯ ಒಂದು ಅಜ್ಞಾನ ಇದ್ದಂತಹ ಸಮಯ. ಆದ ಕಾರಣ ನನಗೆ ನನ್ನ ಬಾಲ್ಯದಿಂದಲೇ ಆ ಜಾತೀಯವಾದಂತ ಜಾತ್ಯಂಧತೆ ಇಲ್ಲ, ಜಾತೀಯತೆ ತಪ್ಪಲ್ಲ,
ಜಾತ್ಯಂಧತೆ ತಪ್ಪು, ಅದು ಇಲ್ಲ ನನ್ನಲ್ಲಿ. ಇನ್ನೊಂದು ನನ್ನ ಅದೃಷ್ಟ, ನನ್ನ ಕೈ ಹಿಡಿದವಳಿಗೆ ಎಳ್ಳಿನಷ್ಟು ಇಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಯಾವುದೇ ವ್ಯಕ್ತಿಗೆ ಆ ಜಾತಿಯವ ಎನ್ನುವ ಕಾರಣಕ್ಕಾಗಿ ಅವನು ದೂರ ಇಡುವಂತ ಪ್ರಶ್ನೆ ಇಲ್ಲ. ಒಟ್ಟಿಗೆ ಕೂತ್ಕೊಳ್ತೇವೆ, ಒಟ್ಟಿಗೆ ಊಟ ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ ನಾವು. ಈ ರೀತಿ ನಮ್ಮ ಜೀವನದಲ್ಲಿ ನನಗೆ ಆದಂತಹ ಅನುಭವ ನನ್ನ ಬದುಕಿಗೂ ಅದಕ್ಕೆ ಸರಿಯಾಗಿ ಸಿಕ್ಕಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ ಇದು ಸಮ್ಮಿಲಿತವಾಯಿತು. ಆದ ಕಾರಣ ಇದನ್ನೆಲ್ಲವನ್ನು ಧೈರ್ಯವಾಗಿ ಎದುರಿಸುವುದಕ್ಕೆ ಸಾಧ್ಯ ಆಯ್ತು ಅಂತ ನನಗೆ ಅನಿಸ್ತಾ ಇದೆ. ಭಜನೆ ಅಂತ ಹೇಳುವ ನಿಮ್ಮ ಆಂದೋಲನವನ್ನು ಎಲ್ಲಿಗೆ ತಲುಪಿಸಿ ಅದನ್ನು ಅಂತ್ಯ ಮಾಡುವ ಯೋಚನೆ? ನನ್ನಲ್ಲಿ ಕಳೆದ ವರ್ಷ ಒಬ್ರು ಕೇಳಿದ್ರು, 100 ಆಗುವ ನಿಲ್ಲಿಸುವುದವ ಸಮಾರೋಪವ ಅಂತ ಕೇಳಿದ್ರು. ಆಮೇಲೆ ಕಳೆದ ಬಾರಿ ಒಂದು ನಾವು ಕಾರ್ಯಕ್ರಮ ಮಾಡಿದೆವು, ಆಗ್ಲೂ ಕೇಳಿದ್ರು ಸಮಾರೋಪವ ಅಂತ. ಇತ್ತೀಚೆಗೆ ಮತ್ತೊಬ್ರು ಕೇಳಿದ್ರು. ಆಗ ನಾನು ಹೇಳಿದೆ, ಯಾವುದೋ ಒಂದು ಪ್ರೇರಣೆಯಿಂದ ನಾನು ಶುರು ಮಾಡಿದೆ, ಅದು ಎಲ್ಲಿವರೆಗೆ ಮುಟ್ಟಬೇಕು, ಹೇಗೆ ಅದು ಸಮಾಪನಗೊಳ್ಳಬೇಕು, ಅದು ನಾನು ನಿಶ್ಚಯ ಮಾಡುವುದಲ್ಲ. ದೈವಾನುಗ್ರಹ ಮತ್ತು ಸಮಾಜದ ಸಹಕಾರ, ಕಾರ್ಯಕರ್ತರ ಸಹಕಾರ, ಇದರ ಪರಿಣಾಮವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಬಹುದು. ನನ್ನ ಸಾಮಾನ್ಯ ಕಲ್ಪನೆ ಏನಂದ್ರೆ ನಮ್ಮ ಗ್ರಾಮದ ಎಲ್ಲ ಮನೆಗಳಲ್ಲಿಯೂ ಆಗಬೇಕು ಅಂತ. ಇದನ್ನು ನೋಡಿ ಉಳಿದ ಗ್ರಾಮಗಳಲ್ಲಿ ಇದು ಪ್ರಾರಂಭ ಆದ್ರೆ ಅದು ಮತ್ತು ಸಂತೋಷ. ಈಗಾಗಲೇ ಅಮ್ಟೂರು ಗ್ರಾಮದಲ್ಲಿ ಕಳೆದ ವಾರ ಪ್ರಾರಂಭ ಮಾಡಿದ್ದಾರೆ, ವಾರಕ್ಕೊಂದು ಭಜನೆ ಅಂತ ಅವರು ಯೋಜನೆ ಮಾಡಿದ್ದಾರೆ. ಗೋಳತಮಜಲ ಗ್ರಾಮದವರು 1-2-3 ಸಲ ಹೇಳಿದ್ರು, ನಾವು ಕೂಡ ಒಂದು ಪ್ರಾರಂಭ ಮಾಡ್ತೇವೆ ಇಲ್ಲಿ ಅಂತ ಹೇಳಿ. ಹಾಗೆ ಪ್ರಾರಂಭ ಆದ್ರೆ ಸಂತೋಷ. ಒಳ್ಳೆಯ ಸಂಗತಿಗಳು ಮತ್ತೆ ಮತ್ತೆ ಜಾಗೃತ ಆಗಬೇಕು. ಹಾಗಾಗಿ ಭಜನೆ ಎನ್ನುವಂತ ಭಕ್ತಿಯ ಒಂದು ಸಾಧನದ ಮೂಲಕ ನಮ್ಮೊಳಗಿನ ಸತ್ಶಕ್ತಿಯನ್ನ, ಧಾರ್ಮಿಕ ಶಕ್ತಿಯನ್ನ, ದೈವೀ ಶಕ್ತಿಯನ್ನು ಉದ್ದೀಪನ ಮಾಡಬೇಕು. ನಮ್ಮೊಳಗಿನ ರಾಕ್ಷಸಿ ಶಕ್ತಿ ನಾಶ ಆಗ್ಬೇಕು. ಆಗ ಆ ಡಾಕ್ಟರ್ ಜಿ ಅವರ ಚಿಂತನೆ ಮತ್ತು ವಿವೇಕಾನಂದರ ಕಲ್ಪನೆ ಅದೆರಡು ಸಮ್ಮಿಳಿತ ಆಗ್ತದೆ. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ನಾವೀಗ ನಮೋ ಭಾರತ ಭಾವಜಾಗರಣ ಅಭಿಯಾನ ಅಂತ ಒಂದು ಹೆಸರಿಟ್ಟುಕೊಂಡಿದ್ದೇವೆ. ನಮೋ ಭಾರತ ಭಾವಜಾಗರಣ ಅಭಿಯಾನದಲ್ಲಿ ಭಜನಾ ಅಭಿಯಾನ, ನಮೋ ಭಾರತ ಭಜನಾ ಅಭಿಯಾನ ಒಂದು ಭಾಗ. ಇನ್ನು ಪರಿಕಲ್ಪನೆಗಳು ಬೇರೆ ಬೇರೆ ಇದೆ. ನಮೋ ಭಾರತ ಕ್ರೀಡಾ ಅಭಿಯಾನ, ನಮೋ ಭಾರತ ಸಾಂಸ್ಕೃತಿಕ ಅಭಿಯಾನ, ಈಗೆಲ್ಲ ಉಂಟು. ಅದು ಯಾವಾಗ ಅದನ್ನು ಬಿತ್ತಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಬೀಜ ಇದೆ, ಬಿತ್ತಲಿಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ ದೇವರು ಗೊತ್ತಿಲ್ಲ. ಇನ್ನು ವಿಶೇಷವಾಗಿ ಏನಂತ ಒಂದಷ್ಟು ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿ ಭಜನೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಅವರ ಸಹಕಾರ ಕೇಳಿದಾಗ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಕಾರ್ಯಕರ್ತರು ನಮ್ಮ ಕಾರ್ಯಕ್ರಮಗಳಾಗುವಾಗ ಇರ್ಬೋದು, ಭಜನೆ ಆಗುವಾಗ ಇರ್ಬೋದು, ಒಂದೊಂದು ಬಾರಿ ನಾನೇ ಇರುವುದಿಲ್ಲ, ನಾನು ಅನಿವಾರ್ಯ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಆಗ ಒಂದಷ್ಟು ಕಾರ್ಯಕರ್ತರು ಅದರಲ್ಲಿ ಕೇಳಿಕೊಂಡಾಗ ಅವರಲ್ಲಿ ಬರುವುದು, ಅವ್ಯವಸ್ಥೆ ಮಾಡುವಂಥದ್ದು ಇದು ನಡೀತಾ ಇದೆ. ಆದ ಕಾರಣ ಮಾಡಿರುವ ಕೆಲಸದ ಬಗ್ಗೆ ಸಂತೃಪ್ತಿ ಇದೆ. ಇದು ನನಗೊಬ್ಬನಿಗೆ ಸೀಮಿತ ಅಲ್ಲ, ಇದು ಸಮಾಜ ಇದನ್ನು ಸ್ವೀಕರಿಸಬಹುದು ಎನ್ನುವಂತ ಒಂದು ವಿಶ್ವಾಸ. ಯುವ ಜನತೆಗೆ ಭಜನೆಯ ಬಗ್ಗೆ ನಿಮ್ಮ ಮಾತೇನು? ಭಜನೆಯನ್ನು ಯುವ ಜನತೆ ಹೇಗೆ ಸ್ವೀಕರಿಸಬೇಕು? ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ವ್ಯಕ್ತಿಯಲ್ಲಿರುವಂತಹ ದೋಷಗಳನ್ನೆಲ್ಲ ದೂರ ಮಾಡಿ ವ್ಯಕ್ತಿಯನ್ನು ಪರಿಶುದ್ಧಗೊಳಿಸತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸಾಧನ ಭಜನೆ. ಅನೇಕ ಸಂಗತಿಗಳಲ್ಲಿ ಆ ರೀತಿಯದ್ದು ಆಗ್ತದೆ. ಆದ್ರೆ ಭಜನೆ ಎನ್ನುವಂಥದ್ದು ಆ ಭಕ್ತಿಯ ಭಾವ ಇದೆಯಲ್ಲ, ಅವನ್ನೆಲ್ಲ ದೋಷಗಳನ್ನು ದೂರ ಮಾಡ್ತದೆ. ಭಜನೆಯ ಮೂಲಕ ನಮ್ಮ ಶಾರೀರಿಕ ಶಕ್ತಿಯನ್ನು ಸದೃಢ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಮನಸ್ಸನ್ನು ಧೈರ್ಯ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಮನಸ್ಸಿಗೆ ಶಕ್ತಿ ಕೊಡ್ಲಿಕ್ಕೆ ಆಗ್ತದೆ, ಬುದ್ಧಿಯನ್ನ ಸದ್ವಿಚಾರದ ಕಡೆ ಕೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಆತ್ಮಶಕ್ತಿಯ ಜಾಗೃತಿ ಆಗ್ತದೆ. ಹೇ ಭಗವಂತ, ನೀನು ಮತ್ತು ನಾನು ಒಂದೇ, ನಿನ್ನ ಅಂಶ ನನ್ನಲ್ಲಿದೆ, ಪರಮಾತ್ಮನ ಅಂಶವಂತ ಆತ್ಮ ನಮ್ಮಲ್ಲಿದೆ. ಆದ ಕಾರಣ ನಾವೆಲ್ಲರೂ ಒಂದೇ ಅನ್ನುವಂತ ಭಾವ ಜಾಗೃತ ಆಗುದು ಹಾಗೆ. ನಾವೆಲ್ಲರೂ ಭಗವಂತನ ಆತ್ಮ ಸಂಭೂತರು, ನಾವೆಲ್ಲ ಏಕಾತ್ಮರು. ಹಾಗಿರುವಾಗ ಈ ಸಮಾಜದಲ್ಲಿರತಕ್ಕಂತಹ ಜಾತಿಯ ಮತೀಯ ಮತ್ತೊಂದೆಲ್ಲ ಭಿನ್ನತೆಗಳಿದೆಲ್ಲ, ಅದೆಲ್ಲ ನಮ್ಮ ಅಜ್ಞಾನ. ಆ ಅಜ್ಞಾನದಿಂದ ನಮಗೆ ಬಿಡುಗಡೆ ಆಗ್ಬೇಕು. ಭಜನೆಯ ಮೂಲಕ ನಮ್ಮ ಅಜ್ಞಾನ ದೂರ ಆಗ್ತದೆ, ಯುವ ಜನತೆ ಶಕ್ತಿಶಾಲಿ ಆಗ್ತದೆ. ಇವತ್ತು 70% ಯುವಕರಿರುವಂತಹ ರಾಷ್ಟ್ರ ಭಾರತ. ಚೈನಾ 70%, 60-70% ಮುದುಕರಿರುವಂತಹ ದೇಶ. ಭಾರತ 70% ಯುವಕರಿರುವಂತಹ ದೇಶ. ವಿವೇಕಾನಂದ ಹೇಳಿದ್ರೆ ಹೊತ್ತು ಕಬ್ಬಿಣದ ಮಾಂಸಖಂಡಗಳು ಮತ್ತು ಉಕ್ಕಿನ ನರಗಳುಳ್ಳಂತಹ ಯುವಕರನ್ನು ಕೊಡಿ 100 ಮಂದಿ, ನಾನು ದೇಶದ ಚಿತ್ರಣ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ರು. ಇವತ್ತು ಯುವಕರಲ್ಲಿ ಪ್ರಚಂಡವಾದ ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಗೆ ಭಗವಂತನ ಭಕ್ತಿ ಸಮ್ಮಿಲಿತ ಆದ್ರೆ ಆಗ ಅದ್ಭುತವಾದ ವಿಶಿಷ್ಟವಾದ ಶ್ರೇಷ್ಠವಾದಂತ ಬದಲಾವಣೆ ಆಗ್ತದೆ. ಪರಮ ವೈಭವ ಭಾರತ ನಿರ್ಮಾಣ ಆಗ್ತದೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಜನೆ ಎನ್ನುವುದು
ಜೀವನದ ಯಾನದಲ್ಲಿ ಒಂದು ಅಂತ ಹೇಳುವ ಪರಿಕಲ್ಪನೆಯೊಂದಿಗೆ ನಿಮ್ಮನ್ನು ನಾವು ಮಾತನಾಡಿಸಿದ್ದು. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಕ್ಷಣವನ್ನ ಜೀವನಯಾನ ಯೂಟ್ಯೂಬ್ ಚಾನೆಲ್ನೊಂದಿಗೆ ಹಂಚಿಕೊಂಡಿದ್ದೀರಿ. ಜೀವನಯಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೇಕ್ಷಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮಗೆ ಹೃದಯಾಂತರಾಳದ ವಂದನೆ. ನನ್ನಲ್ಲಿ ಅನೇಕ ಬಾರಿ ನನಗೆ ಅನಿಸಿರುವಂತದ್ದು, ಪ್ರಚಾರಕ್ಕೆ ಪ್ರದರ್ಶನಕ್ಕೆ ಆದ್ಯತೆಗಳು ಹೆಚ್ಚಾಗಿದೆ ಈ ಕಾಲಘಟ್ಟದಲ್ಲಿ. ಅದು ಕಡಿಮೆ ಆದ್ರೆ ಒಳ್ಳೇದು ಅಂತ ನನ್ನ ಮನಸ್ಸಿನಲ್ಲಿತ್ತು. ಹಾಗೆ ಈಗ 1.5 ವರ್ಷಗಳಿಂದ ಇದಾಗಿದ್ರು ನಾವಿದಕ್ಕೆ ಹೆಚ್ಚು ಪ್ರಚಾರ ಅಂತ ಕೊಳ್ಳೆ. ಇತ್ತೀಚೆಗಿನ ದಿನಗಳಲ್ಲಿ ಈ ಮೊಬೈಲ್ಗಳಲ್ಲಿ ಇಂಥ ಭಜನಾ ತಂಡ ಇಂಥ ಮನೆಯಲ್ಲಿ ಭಜನೆ ನಡೆಯಿತು ಅಂತದ್ದು ಹಾಕುವಂತದ್ದೊಂದು ಪ್ರಸಂಗ ಪ್ರಾರಂಭವಾಗಿದೆ ಹೊರತು ಇಲ್ಲ. ಆದ್ರೆ ನೀವೊಂದು ಆತ್ಮೀಯರು, ನಾವೊಂದಷ್ಟು ವರ್ಷಗಳ ಕಾಲ ಹಿಂದೂ ಜಾಗರಣ ವೇದಿಕೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು, ನಮ್ಮ ವಿಚಾರಗಳಲ್ಲಿ ಇದಿದೆ, ತಾದಾತ್ಮ್ಯ ಇದೆ. ಆ ದೃಷ್ಟಿಯಿಂದ ನೀವು ಬಂದು ಹೇಳಿದಾಗ ನಾನು ಒಪ್ಪಿಕೊಂಡಿದ್ದೆ. ನಿಮ್ಮ ಜೀವನಯಾನ ಯೂಟ್ಯೂಬ್ ಚಾನಲ್, ಅದರ ಜೀವನಯಾನ ನಿರಂತರವಾಗಿ ಯಶಸ್ಸಿನ ಕಡೆ ಮುಂದುವರಿಯಲಿ ಅಂತ ಪ್ರಾರ್ಥಿಸಿಕೊಳ್ತಾ, ನಿಮಗೆ ಜೀವನಯಾನ ಯೂಟ್ಯೂಬ್ ಚಾನೆಲ್ಗೆ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಮತ್ತು ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ನನ್ನ ಹಾರ್ದಿಕವಾದಂತಹ ಜೈ ಶ್ರೀರಾಮ ನಮನಗಳು, ವಂದನೆಗಳು.